ಎಲ್ರಿಗೂ ಸ್ವಾಗತ ಸ್ವಾತಿ ಲಾ ಅಕಾಡೆಮಿಗೆ. ನಾನು ಸ್ವಾತಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಒಂದು ಬ್ರೀಫ್ ಆಗಿ ಹೌ ಟು ಸ್ಟಾರ್ಟ್ ಯೋರ್ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಸೊ ನಾವು 23, 24, 25 ಎಕ್ಸಾಮಿಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಾವು ಕೋಚಿಂಗ್ ಹಾಗೆ ಸ್ಟೂಡೆಂಟ್ಸ್ ಅನ್ನ ಎಲ್ಲ ಈ ಟ್ರೆಂಡ್ ಅನ್ನ ಅನಲೈಸ್ ಮಾಡ್ತಾ ನಿಮಗೆ ಈಗ ಸಿನ್ಸ್ 2026 ನೋಟಿಫಿಕೇಶನ್ ಬೇಗ ಬರೋದಿದೆ ಅಂತ ಏನ್ ನಡೀತಿದೆ, ದಟ್ ಈಸ್ ನಿಮಗೆ ಒಂದಷ್ಟು ಕಡೆಯಿಂದ ನ್ಯೂಸ್ ಗೊತ್ತಾಗ್ತಿರಬಹುದು. ಸೊ ನೋಟಿಸ್ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇರತ್ತೆ, ನೋಟಿಸ್ ಬಂದೇ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಸೊ ಆ ಬರ್ತಿರುವಂತ ನೋಟಿಫಿಕೇಶನ್ಗೆ ನೀವು ಆಸ್ಪೈರಿಂಗ್ ಜಡ್ಜ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ. ಸೊ ಬೇಸಿಕಲಿ ನೀವೀಗ ಎಕ್ಸಾಮ್ ಅಂತ ಹೇಳುವಾಗ ಈ ಎಕ್ಸಾಮ್ ನಿಮಗೆ 3 ಸ್ಟೇಜಸ್ ಅಲ್ಲಿ ನಡೆಯುತ್ತೆ. ದಟ್ ಇಸ್ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ 100 ಕ್ವೆಶನ್ಸ್ ಇರುತ್ತೆ ಫಾರ್ 100 ಮಾರ್ಕ್ಸ್. ಆ 100 ಕ್ವೆಶನ್ಸ್ 3 hours ನ ಪೇಪರ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುವಂತ ಪೇಪರ್ ಆಗಿರುತ್ತೆ. ಈ ಪೇಪರ್ ನೀವು ಕ್ಲಿಯರ್ ಮಾಡಿದ್ರೆ ನೀವು ಮೇನ್ಸ್ ಎಕ್ಸಾಮಿಗೆ ಎಲಿಜಿಬಲ್ ಆಗ್ತೀರಿ. ಅಂಡ್ ಸಿನ್ಸ್ ಈ ವರ್ಷದಿಂದ ಹೊಸದಾಗಿ ದಟ್ ಇಸ್ 2025 ನ ನೋಟಿಫಿಕೇಶನ್ ಅಲ್ಲಿ ಮೆರಿಟ್ ಬೇಸ್ಡ್ ಕೂಡ ಸಹ ನಡೀತಿದೆ. ಮುಂಚೆ ಬರೀ ಕ್ವಾಲಿಫೈಯಿಂಗ್ ನೇಚರ್ ಆಗಿತ್ತು. ಸೊ ನೀವು ಕ್ವಾಲಿಫೈ ಪ್ಲಸ್ ಮೆರಿಟ್ ಅಲ್ಲಿ ಬರಬೇಕು. ದಟ್ ಇಸ್ 1:10 ರೇಷಿಯೋ ಅಲ್ಲಿ ಫಾಲ್ ಆಗ್ತೀರಿ ಅಂತ ಹೇಳಿದ್ರೆ ಮೇನ್ಸ್ ಎಕ್ಸಾಮಿಗೆ ಎಲಿಜಿಬಲ್ ಆಗ್ತೀರಿ. ಅಂಡ್ ಮೇನ್ಸ್ ಎಕ್ಸಾಮ್ ಅಲ್ಲಿ ನಿಮಗೆ 4 ಪೇಪರ್ಸ್ ಇರುತ್ತೆ. ಪೇಪರ್ 1 ಟ್ರಾನ್ಸ್ಲೇಷನ್, ಸಿವಿಲ್ ಜಡ್ಜ್ಮೆಂಟ್ ಮತ್ತೆ ಕ್ರಿಮಿನಲ್ ಜಡ್ಜ್ಮೆಂಟ್. 4 ಪೇಪರ್, 100 ಮಾರ್ಕ್ಸ್ ಈಚ್. 400 ಮಾರ್ಕ್ಸ್ ಪೇಪರ್ ಆಯ್ತು. ಪ್ರತಿ ಪೇಪರ್ 3 ಗಂಟೆ ಇರುತ್ತೆ. ಅಂಡ್ ಈ ಮೇನ್ಸ್ ಎಕ್ಸಾಮ್ನು ಸಹ ನೀವು ಕ್ವಾಲಿಫೈ ಅಷ್ಟೇ ಅಲ್ಲ, ದಟ್ ಇಸ್ ಪಾಸಿಂಗ್ ಮಾರ್ಕ್ ಅಷ್ಟೇ ಅಲ್ಲ, ಮೆರಿಟ್ ಅಲ್ಲಿ ಫಾಲೋ ಆಗಬೇಕು. 1:3 ರೇಷಿಯೋ ಮೆರಿಟ್ ಅಲ್ಲಿ ನೀವು ಬಂದಲ್ಲಿ ನಿಮಗೆ ಇಂಟರ್ವ್ಯೂ ಸೆಲೆಕ್ಷನ್ಗೆ ಅಂತ ಹೋಗ್ತೀರಿ. ಇಂಟರ್ವ್ಯೂ ಪರ್ಸನಲ್ ಇಂಟರ್ವ್ಯೂ ಆಗಿರುತ್ತೆ. ಸೊ ಪ್ರಿಲಿಮ್ಸ್ ಹೇಗಿದ್ರು ಒಂದು ಎಲಿಮಿನೇಷನ್ ರೌಂಡ್ ರೀತಿ, ಮೇನ್ಸ್ ಆಕ್ಚುಯಲ್ ನಿಮ್ಮ ಒಂದು ನಾಲೆಜ್ ಟೆಸ್ಟ್ ಆಗುತ್ತೆ. ಅಂಡ್ ದೆನ್ ನೀವು ಕಮ್ಸ್ ಯೋರ್ ಇಂಟರ್ವ್ಯೂ ಸ್ಟೇಜ್ ವೇರ್ ಪರ್ಸನಲ್ ಇಂಟರ್ವ್ಯೂ ಅನ್ನೋದು ನಡೆಯುತ್ತೆ. ಸೊ ಒಂದು ನಿಮ್ಮ ಜಡ್ಜಸ್ ನ ಪ್ಯಾನೆಲ್ ಮುಂದೆ ನೀವು ಕೂತು ಆನ್ಸರ್ ಮಾಡ್ತೀರಿ. ನಿಮ್ಮ ಪರ್ಸನಾಲಿಟಿ 1-to-1 ಅಸೆಸ್ಮೆಂಟ್ ನಡೆಯುತ್ತೆ. ಅಂಡ್ ಬೇಸ್ಡ್ ಆನ್ ದ್ಯಾಟ್ ನೀವು ಜಡ್ಜ್ ಆಗ್ತಿರೋ ಅಂಥದ್ದು. ಸೊ ಎಕ್ಸಾಮ್ ನ ಈ ಪ್ರೊಸೀಜರ್ ನಡೆಯೋದಕ್ಕೆ 1 ವರ್ಷ, 6 ತಿಂಗಳು, 1 ವರ್ಷ ನಡೆಯುತ್ತೆ. ಬಟ್ ಈ ಎಕ್ಸಾಮ್ ನಿಮ್ಮ ನಾರ್ಮಲ್ ಎಕ್ಸಾಮ್ ರೀತಿ ಅಲ್ಲ. ದಟ್ ಈಸ್ ಯಾವುದೇ ನೀವು ಕಾಲೇಜ್ ಎಕ್ಸಾಮಿಗೆ 1 ರಾತ್ರಿ ಮುಂಚೆ ಓದಿರ್ತೀರಿ. ಬಟ್ ಈ ಎಕ್ಸಾಮ್ ತುಂಬಾ ಮುಂಚೆಯಿಂದಾನೇ ತಯಾರಿ ಶುರು ಮಾಡ್ಕೋಬೇಕಿರತ್ತೆ. ಬಿಕಾಸ್ ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್. ಎಲ್ಲ ರೀತಿ ಕಾಲೇಜಸ್ ಟಾಪರ್ಸ್ ಇಂದ ಹಿಡಿದು ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಇದರಲ್ಲಿರ್ತಾರೆ. ಸೊ ನಿಮ್ಮ ಒಂದು ಕಾಂಪಿಟೇಷನ್ ಬರೀ ನಿಮ್ಮ ಕಾಲೇಜಿಗೆ ಅಷ್ಟೇ ಸೀಮಿತವಾಗಿರೋದಿಲ್ಲ. ಇಟ್ ಇಸ್ ಫುಲ್ ಕರ್ನಾಟಕ ಅಂಡ್ ಈವನ್ ಔಟ್ಸೈಡರ್ ಬೇರೆ ಸ್ಟೇಟ್ ನ ಸ್ಟೂಡೆಂಟ್ಸ್ ಕೂಡ ಸಹ ಎಕ್ಸಾಮ್ ಅನ್ನ ಕೊಡಬಹುದು. ಕನ್ನಡ ಕಲ್ತು ಕನ್ನಡನ ಎಕ್ಸಾಮ್ ಸಹ ಪಾಸ್ ಮಾಡಿ ಜಡ್ಜ್ ಆಗುವಂಥದ್ದು. ಸೊ ಈ ಎಕ್ಸಾಮ್ ನ ಒಂದು ಪ್ಯಾಟರ್ನ್ ನಿಮಗೆ ಅರ್ಥ ಆಗಿದೆ ಅನ್ನೋದಾದ್ರೆ, ಸೆಕೆಂಡ್ ಸ್ಟೆಪ್ ಯು ಹ್ಯಾವ್ ಟು ನೋ ಅಬೌಟ್ ಸಿಲೆಬಸ್ ಏನ್ ಬರುತ್ತೆ. ಸೊ ಸಿಲೆಬಸ್ ಅಂತ ಹೇಳುವಾಗ 10 ಡಿಫ್ರೆಂಟ್ ಲಾಸ್ ನಿಮ್ಮ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಅಂಡ್ ಅದರಲ್ಲಿ ಮೇಜರ್ ಅಂತ ಹೇಳಿದ್ರೆ ನಿಮಗೆ ಮೇಜರ್ ಲಾಸ್ ಕಾನ್ಸ್ಟಿಟ್ಯೂಷನ್, CRPC, BNSS, CPC, BSA ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಹಾಗೆ IPC ಮತ್ತೆ BNS. ಹಳೇದು ಮತ್ತೆ ಹೊಸದು ಕ್ರಿಮಿನಲ್ ಲಾಸ್ 2 ಇರುತ್ತೆ. ಪ್ಲಸ್ ಕಾನ್ಸ್ಟಿಟ್ಯೂಷನ್, CPC ಅಂತೂ ಮೇಜರ್ ಸಬ್ಜೆಕ್ಟ್. ಈ 5 ಮೇಜರ್ ಸಬ್ಜೆಕ್ಟ್ಸ್ ಬಂದೇ ಬರುತ್ತೆ. ಇದರ ಜೊತೆಗೆ ಬರುತ್ತೆ SRA, TPA, NI ಆಕ್ಟ್, ದೆನ್ ನಿಮಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಂಡ್ ನಿಮ್ಮ ಒಂದು ಕರ್ನಾಟಕ ರೆಂಟ್ ಆಕ್ಟ್ ಕೂಡ ಬರುತ್ತೆ. ಕರ್ನಾಟಕ ರೆಂಟ್ ಆಕ್ಟ್ ನಿಮ್ಮ ಒಂದು ಲೋಕಲ್ ಆಕ್ಟ್, ಕರ್ನಾಟಕ ಸ್ಪೆಸಿಫಿಕ್, ಬಟ್ ಆ ಆಕ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದೊಂದೇ ಒಂದು ಲೋಕಲ್ ಆಕ್ಟ್ ನಿಮಗೆ ಕೇಳ್ತಾರೆ. ಈ 10 ಆಕ್ಟ್ ನಿಮ್ಮ ಪ್ರಿಲಿಮ್ಸ್ ನ ಸಿಲೆಬಸ್ ಅಲ್ಲಿ ಬರುತ್ತೆ. ದೆನ್ ಮೇನ್ಸ್ ಅಂತ ಹೇಳುವಾಗ ಮೇನ್ಸ್ ಅಲ್ಲಿ ಸಿವಿಲ್ ಜಡ್ಜ್ಮೆಂಟ್, ಕ್ರಿಮಿನಲ್ ಜಡ್ಜ್ಮೆಂಟ್ ಪ್ರತಿಯೊಬ್ಬರಿಗೂ ಹೊಸದಾಗೇನೆ ಬರುವಂತ ಒಂದು ಪೇಪರ್. ಹೊಸದಾಗಿ ನೀವು ಕಲ್ತು ಎಕ್ಸಾಮ್ ನ ತಗೋಬೇಕು. ಪೇಪರ್ ಜಡ್ಜ್ಮೆಂಟ್ ರೈಟಿಂಗ್, ಹೇಗೆ ನೀವು ಕಾಲೇಜಲ್ಲಿ ಡ್ರಾಫ್ಟಿಂಗ್, ಪ್ಲೀಡಿಂಗ್, ಕನ್ವಿನ್ಸಿಂಗ್ ಪೇಪರ್ ಇರುತ್ತೆ, ಅದೇ ರೀತಿ ಇದು ಜಡ್ಜ್ಮೆಂಟ್ ರೈಟಿಂಗ್ ಆಗಿರುತ್ತೆ. ಸೊ ಆ ಜಡ್ಜ್ಮೆಂಟ್ ರೈಟಿಂಗ್ ರಿಲೇಟೆಡ್ ನೀವು ಕಲಿತೀರಿ. ಅಂಡ್ ದೆನ್ ನಿಮ್ಮ ಒಂದು ಲಾ ಪೇಪರ್ 1 ಏನಿದೆ ಅದು 100 ಮಾರ್ಕ್ಸ್ ವೇರ್ CPC 30 ಮಾರ್ಕ್ಸ್ ಇರುತ್ತೆ. CRPC, BNSS ನಿಮಗೆ ಅಗೇನ್ 30 ಮಾರ್ಕ್ಸ್ ಇರುತ್ತೆ. ಎವಿಡೆನ್ಸ್ ಆಕ್ಟ್, BSA 20 ಮಾರ್ಕ್ಸ್ ಕೇಳ್ತಾರೆ. ಅಂಡ್ ಲಾಸ್ಟ್ ವುಡ್ ಬಿ ಕಾನ್ಸ್ಟಿಟ್ಯೂಷನ್ 20 ಮಾರ್ಕ್ಸ್ಗೆ. ಈ 4 ಸಬ್ಜೆಕ್ಟ್ಸ್ ಮಾತ್ರ, ದೀಸ್ 4 ಕೋರ್ ಸಬ್ಜೆಕ್ಟ್ಸ್ ನಿಮ್ಮ ಒಂದು ಮೇನ್ಸ್ ಅಲ್ಲಿ ಲಾ ಪೇಪರ್ 1 ಅಲ್ಲಿ ಕೇಳ್ತಾರೆ. ಸೊ ಇದು ನಿಮ್ಮ ಸಿಲೆಬಸ್. ದೆನ್ ಇಂಟರ್ವ್ಯೂ ಅಂತ ಹೇಳಿದ್ರೆ ಇಂಟರ್ವ್ಯೂ ನಿಮ್ಮ ಪರ್ಸನಲ್ ಇಂಟರ್ವ್ಯೂ. ಸೊ ಅಲ್ಲಿ ಸಿಲೆಬಸ್ ಇದು ಅಂತ ಏನು ಇರೋದಿಲ್ಲ. ಓನ್ಲಿ ಥಿಂಗ್ ಇಸ್ ಇಂಟರ್ವ್ಯೂಗೆ ಎಲ್ಲಾ ರೀತಿ ನಿಮ್ಮ ನಾಲೆಜ್ ಇರಬೇಕು, ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆನೂ ನಿಮಗೆ ತಿಳ್ಕೊಂಡಿರ್ಬೇಕಾಗಿರುತ್ತೆ. ಸೊ ಇದು 4 ಮೇಜರ್ ನಿಮ್ಮ ಒಂದು
ಸಬ್ಜೆಕ್ಟ್ಸ್ನ ಬಗ್ಗೆ, ಹಾಗೆ ನಿಮ್ಮ ಎಕ್ಸಾಮ್ ಸಿಲೆಬಸ್. ನಾವು ಎಕ್ಸಾಮ್ ಪ್ಯಾಟರ್ನ್ ತಿಳ್ಕೊಂಡಾಯ್ತು, ಎಕ್ಸಾಮ್ ಸಿಲೆಬಸ್ ತಿಳ್ಕೊಂಡಾಯ್ತು. ಈಗ ಈ ಎರಡಕ್ಕೂ ರೆಡಿ ಇದ್ದೀರಿ ಅನ್ನೋದಾದ್ರೆ ಥರ್ಡ್ ಸ್ಟೆಪ್ ವುಡ್ ಬಿ, ಯಾವುದೇ ಎಕ್ಸಾಮ್ನ ಪ್ರಿಪೇರ್ ಆಗೋದಕ್ಕೆ ಅದರ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅನ್ನ ನೋಡಲೇಬೇಕಿರತ್ತೆ. ಸೊ ನೀವು ಮಾಡಬೇಕಾಗಿರುವಂಥ ಫಸ್ಟ್ ಕೆಲಸ, ನೀವು ಜಡ್ಜ್ ಆಗಬೇಕು. ಜಡ್ಜ್ ಆಗೋದು ನಿಮ್ಮ ಆಸಕ್ತಿ, ಕನಸು ಅನ್ನೋದಾದ್ರೆ ಹೈಕೋರ್ಟ್ ವೆಬ್ಸೈಟನ್ನು ವಿಸಿಟ್ ಮಾಡಿ. ಕರ್ನಾಟಕ ಹೈಕೋರ್ಟ್ ವೆಬ್ಸೈಟಲ್ಲಿ ನಿಮಗೆ ನೋಟಿಫಿಕೇಶನ್, ರಿಕ್ರೂಟ್ಮೆಂಟ್ ಅಂತ ಆಪ್ಷನ್ಸ್ ಇರುತ್ತೆ. ಅಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ಆಪ್ಷನ್ ಸಿಗುತ್ತೆ. ಸೊ ಪ್ರೀವಿಯಸ್ ಎಷ್ಟು ವರ್ಷದ ಪೇಪರ್ಸ್ ನಿಮಗೆ ಅವೈಲೇಬಲ್ ಇದೆ, ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ನ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಪೇಪರ್ಸನ್ನು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೊಂದು ಐಡಿಯಾ ಬರುತ್ತೆ. ಡೆಫಿನೆಟ್ಲಿ ಈ ಹಂತದಲ್ಲಿ ನಿಮಗೆ ಅಲ್ಲಿ ಕೇಳಿರುವಂಥ ಕ್ವೆಶನ್ಸ್ ಗೊತ್ತಿಲ್ಲದೆ ಇರಬಹುದು, ಬಟ್ ಈವನ್ ದೆನ್ ಆ ಕ್ವೆಶನ್ಸ್ನ ನೀವು ಓದ್ತಿದ್ದಂಗೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ಮುಂದುವರಿಬೇಕು. ಅದೇ ಪ್ಯಾಟರ್ನಲ್ಲಿ ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ದಾರಿ ಸಿಗುತ್ತೆ. ಆ್ಯಂಡ್ ಇಫ್ ನಾಟ್, ಸ್ವಾತಿ ಲಾ ಅಕಾಡೆಮಿಯಲ್ಲಿ ನಿಮಗೆ 2026 ಕರ್ನಾಟಕ ಸಿವಿಲ್ ಜಡ್ಜ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ಸನ್ನು ತಗೊಳ್ಬಹುದು. ಅಡ್ಮಿಷನ್ಸ್ ನಡೀತಿದೆ ಆ್ಯಂಡ್ ಎಟ್ ಅ ವೆರಿ ಅಫೋರ್ಡಬಲ್ ಪ್ರೈಸ್. ನಾವು ಆಲ್ರೆಡಿ ನಮ್ಮ ಫಸ್ಟ್ ಬ್ಯಾಚ್ 2023 ಇಂದ 2 ಜಡ್ಜಸ್ ಅನ್ನ ಕೊಟ್ಟಿದ್ದೀವಿ. ಆ್ಯಂಡ್ ಈಗ ಈ ವರ್ಷದ 2024 ನೋಟಿಫಿಕೇಶನ್ ಇರಲಿಲ್ಲ, 25ನ ನೋಟಿಫಿಕೇಶನಲ್ಲಿ 34 ಸ್ಟೂಡೆಂಟ್ಸ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಇಂಟರ್ವ್ಯೂಗೆ ಅಪಿಯರ್ ಆಗ್ತಿದ್ದಾರೆ. ಸೊ ಅದು ಒಂದು ಹೆಮ್ಮೆಯ ವಿಷಯ. ಆ್ಯಂಡ್ ರಿಸಲ್ಟ್ಸ್ ಹೇಗಿದ್ರು ಇನ್ನು ಅವೇಟೆಡ್ ಆಗಿದೆ. ಸೊ ಅದು ನಿಮಗೆ ತಿಳಿಸ್ತೀವಿ ಇನ್ ಫ್ಯೂಚರ್. ಆ್ಯಂಡ್ 2026 ನೋಟಿಫಿಕೇಶನ್ ಇನ್ನೇನು ಬರೋದಿದೆ ಅಂತ ಇರೋ ಕಾರಣ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಸೊ ನೀವು ಎನ್ರೋಲ್ ಆಗಬಹುದು ಕ್ಲಾಸಸ್ಸಿಗೆ. ಆ್ಯಂಡ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಒಟ್ಟಿಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮಗೊಂದು ಆಫರ್ ಪ್ರೈಸಲ್ಲಿನೂ ಸಹ ಅವೈಲೇಬಲ್ ಇದೆ. ಸೊ ಆಫರ್ ಮುಗಿಯೋದಕ್ಕೆ ಮುಂಚೆ ನಿಮ್ಮ ಅಡ್ಮಿಷನ್ಸನ್ನು ತಗೊಳ್ಳಿ. ಆ್ಯಂಡ್ ಈ ಕ್ಲಾಸಸ್ ನಿಮಗೆ ಕನ್ನಡ, ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿರುತ್ತೆ. ಪ್ರತಿಯೊಂದು ಲೈವ್ ಲೆಕ್ಚರ್ ಆಗಿರುತ್ತೆ, ಡೈಲಿ ಲೈವ್ ಕ್ಲಾಸಸ್. ಆ ಎಲ್ಲ ಲೆಕ್ಚರ್ಸ್ನ ರೆಕಾರ್ಡಿಂಗ್ ಕೂಡ ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಆಲ್ಸೋ ಈ ಎಲ್ಲ ಕ್ಲಾಸಸ್ ಜೊತೆಗೆ PDF ಅಲ್ಲಿ ಮಟೀರಿಯಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆ ಹೇಗೆ ನಾನು ಈಗ ಮಾತನಾಡ್ತಿದ್ದೀನಿ, ನನ್ನ ಎಲ್ಲ ಯೂಟ್ಯೂಬ್ ವಿಡಿಯೋಸಲ್ಲಿ ನೀವು ನೋಡಿರ್ತೀರಿ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತಂದರೆ ಕ್ಲಾಸಸ್ ಇದೇ ರೀತಿ ಇರುತ್ತೆ. ಸೊ ನೀವು ಯಾವ ಭಾಷೆಯಲ್ಲಿ ಇರುತ್ತೆ ಕ್ಲಾಸಸ್ ಅಂತ ಇಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಇಲ್ಲ. ಓನ್ಲಿ ಥಿಂಗ್ ಇಸ್ ನೀವು ಆಸಕ್ತಿ ಇದೆ, ಜಡ್ಜ್ ಆಗೋದು ನಿಮ್ಮ ಕನಸಾಗಿದ್ರೆ ಕ್ಲಾಸಸ್ಗೆ ಎನ್ರೋಲ್ ಆಗಿ. ಆ್ಯಂಡ್ ನಾನು ನಿಮಗೆ ಕ್ಲಾಸಸಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಿಂದ ಹಿಡಿದು ಮುಂದಕ್ಕೆ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಆಗಿರಬಹುದು, ಯಾವ ರೀತಿ ಪ್ರಶ್ನೆ ಬರುತ್ತೆ ಅಲ್ಲಿ ತನಕ ಪ್ರತಿಯೊಂದನ್ನು ಸಹ ಗೈಡ್ ಮಾಡ್ತೀನಿ. ಸೊ ದಿಸ್ ಈಸ್ ಫ್ರಮ್ ಸ್ವಾತಿ ಲಾ ಅಕಾಡೆಮಿ. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ನೀವು ಕಾಲ್ ಮಾಡಬಹುದು 9650849915 ನಂಬರಿಗೆ. ಹಾಗೆ ನಮ್ಮ ಪ್ರೀವಿಯಸ್ ಎಲ್ಲ ವಿಡಿಯೋಸನ್ನು ನೀವು ಪ್ಲೇಲಿಸ್ಟ್ ನಿಮಗೆ ಇರುತ್ತೆ, ಚೆಕ್ ಮಾಡಿ ಹೇಗೆ ನಡೆಯುತ್ತೆ ಕ್ಲಾಸಸ್. ಆ್ಯಂಡ್ ಆಲ್ಸೋ ಪ್ಲೇಸ್ಟೋರಲ್ಲಿ ನಿಮಗೆ ಸ್ವಾತಿ ಲಾ ಅಕಾಡೆಮಿ ಅಂತ ಅಪ್ಲಿಕೇಶನ್ ಅವೈಲೇಬಲ್ ಇದೆ. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಕ್ಲಾಸಸ್ನ ನೋಡಬಹುದು, ಹೇಗೆ ನಡೆಯುತ್ತೆ ಕ್ಲಾಸಸ್. ಡೆಮೋ ಲೆಕ್ಚರ್ಸ್ ಅವೈಲೇಬಲ್ ಇದೆ, ಡೆಮೋ ಕ್ಲಾಸಸ್ನ ನೋಡಿ ಹೇಗೆ ನಡೀತಿದೆ. ಆ್ಯಂಡ್ ದೆನ್ ನೀವು ಅಡ್ಮಿಷನ್ಸನ್ನು ತಗೊಳ್ಳಿ. ಸೊ ನಿಮ್ಮ ಈ ಕನಸನ್ನು ನನಸು ಮಾಡೋದಕ್ಕೆ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಚಾನೆಲ್ ಸ್ವಾತಿ ಲಾ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಥ್ಯಾಂಕ್ ಯು. ಆಲ್ಸೋ ಸಬ್ಸ್ಕ್ರೈಬ್ ಆಗಿಲ್ಲ ಬಟ್ ನಿಮಗೆ ಹೆಲ್ಪ್ ಆಗ್ತಿದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನಷ್ಟು ವಿಡಿಯೋಸ್ ನಿಮಗೆ ಮುಂದಕ್ಕೆ ಬರುವಂಥ ದಿನಗಳಲ್ಲಿ, ದಟ್ ಈಸ್ ಇನ್ ದಿಸ್ 2026 ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಸ್ ಎಲ್ಲನೂ ಸಹ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಟು ದ ಚಾನೆಲ್. ಆ್ಯಂಡ್ ಪ್ರತಿಯೊಂದು ವಿಡಿಯೋನು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ನಾಲೆಜ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.